ಹಾಯ್ ನಮಸ್ತೆ ಮಹಾಂತೇಶ್ ಗೌಳಿ ಕಲಬುರಗಿ. ಕಳೆದ ಒಂದು 8-10 ದಿವಸದಿಂದ ಇವರಿಗೆ ನಾವು ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಸೊ ವಿಸಿಟ್ ಪ್ಲಾಟ್ ನಾವು ಪ್ಲಾಟ್ಗಳನ್ನು ಯಾವ ರೀತಿ ಬರ್ಲಾಗತ್ತೋ ಅಂತೇಳಿ ನೋಡೋಕೆ ಬಂದಿದ್ದೀವಿ. ತೊಗರಿ ಬೆಳೆಗೆ ಮಾಡಿದ್ದದ. ಸೊ ಆ ರೈತರ ಜೊತೆ ನಾನು ನೇರ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಪರಿಚಯ? ನವೀನ್ ಅಮೃತರಾವ್ ಕುಲಕರ್ಣಿ. ಸೊ ನನ್ನ ಪರಿಚಯ ಹೆಂಗೈತ್ರಿ ನಿಮಗೆ? ಒಬ್ರಿಗೊಬ್ರು ತೊಗೊಂಡಿದ್ರಿ, ನಮ್ಮ ಫ್ರೆಂಡ್ ಒಬ್ಬ ತೊಗೊಂಡಿದ್ರಿ. ಅದ ಕೆಲ ಸರಿ ಬಂದವ್ರಿ ಮಾತಾನ ನಾವು ತೊಗೊಂಡೇವ್ರಿ. ಒಂದು 8-10 ದಿವಸ ಆಯ್ತು ಹೊಡೆದು. ಸ್ವಲ್ಪ ಚೇಂಜಸ್ ಅನ್ಸ್ಯಾದ್ರಿ ನಮ್ಮ ಬೆಳೆ. ದುಡ್ಡು ಎಷ್ಟು ಕೊಟ್ಟಿರಿ? 2400. ಅದ್ರಾಗ ಏನಾರ ತಕರಾರು ಇಲ್ರಿ? ನೇರ ಹಿಂದ ಮುಂದೆ ಯಾರಾದ್ರೂ ಏನಾದರೂ ಮಾತಾಡಿದ್ದು ಮಟ್ಟಿದ್ದು ರೇಟ್ ಕಡಿಮೆ ಆಗ್ತದ ಹೆಚ್ಚಿಗೆ ಯಾಕೆ ತೊಗೊಂಡಾರ? ಏನಂದಿಲ್ಲ, ಯಾರು ಏನು ಕೇಳಿಲ್ಲ. ಡೌಟ್ ಕ್ಲಿಯರ್? ಇನ್ನು ಎರಡನೇ ಪ್ರಶ್ನೆ ನಿಮಗೆ ನೇರವಾಗಿ ನಾನು ಕೇಳ್ತೀನಿ. ಸೊ ನೀವು ಮಾಡುವಂಥ ಪ್ಲಾಟಿಗೆ ಇಷ್ಟು ದಿವಸ ನೀವು ಏನು ಗೊಬ್ಬರಗಳು ಯೂಸ್ ಮಾಡ್ತೀರಿ ಅದು ಸೆಕೆಂಡರಿ. ಬಟ್ ಈಗ ನಾನು ಕೊಟ್ಟಂಥ ಪ್ರಾಡಕ್ಟಿಗೆ ನಿಮಗೆ ಯಾವ ರೀತಿ ಅನ್ನಿಸ್ತದೆ? ಚೇಂಜಸ್ ಅನ್ಸದ್ರಿ ಬೆಳೆ ಮೊದ್ಲಿನಕ್ಕೆ. ನಾನು ಈಗ ಸ್ವಲ್ಪ ನಾವು ಸ್ಪ್ರೇ ಮಾಡೋದ ಬಳಿಕ ಮ್ಯಾಗ ಕುಡಿ ಚೇಂಜ್ ಆಗ್ಯಾವು, ತಪ್ಪಲ ಇದು ಕಲರ್ ಚೇಂಜ್ ಆಗ್ಯದ, ಆಮ್ಯಾಗ ಇದು ಗ್ರೋತ್ ಇದು ಸ್ಮೂತ್ ಬಂದದ್ರಿ. ಇದು ಒಪ್ಕೊಂತೀರಿ? ಇನ್ನು ಎರಡನೇದಾಗ ಸರ್, ಸಾಕಷ್ಟು ಜನರದ ಸಮಸ್ಯೆ ಹೆಂಗದಪ್ಪ ಅಂದ್ರೆ, ಈಗ ತೊಗರಿ ಸೀಸನ್ ಸ್ಟಾರ್ಟ್ ಮಾಡೋದ ಮ್ಯಾಗ ತಂಪು ಬೀಳಕ್ಕೆ ಸ್ಟಾರ್ಟ್ ಆದಾಗ ಹೂವುಗಳು ಉದುರ್ತಿರ್ತಾವೆ. ಕರೆಕ್ಟಾ? ಈಗ ಮೊದಲಿಂದ ಹೂವಿಂದಕ್ಕೆ ಈಗಿಂದ ಹೂವಿಂದಕ್ಕೆ ಏನು ವ್ಯತ್ಯಾಸ ಅದ ರೀ? ಈಗ ಹೂವು ಮೊದ್ಲು ಈ ಸದ್ದು ಬಿಟ್ಟಿದ್ದೇನು ಉದುರಿಲ್ರಿ. ಮೊದಲು ಏನೋ ಕೂಡಿ ಕೂತಾವ ಅವು ಬರುವಿಲ್ರಿ. ಮೊದಲಿನೂ ಹುಚ್ಚು ಬಿದ್ದಾವ, ಈಗೇನು ಹುಚ್ಚು ಬಿದ್ದಿಲ್ಲ. ಸಿಡಿ ಗಿಡಿ ಹೊಡ್ಲಿಗತ್ತನ್ರಿ ನಿಮ್ಮ ಹೊಲದಾಗ? ಇಲ್ಲ, ಹಂಗೇನು ಅನಿಸಿಲ್ರಿ. ಇನ್ನು ಎಲ್ಲಿ ಏನೂ ಅನಿಸಿಲ್ಲ, ಆ ಥರ ಏನೋ ಸಮಸ್ಯೆ ಬಂದಿಲ್ಲ. ಬಂದು ಈಗ ಗಿಡ ಒಡ್ತ ಅಂತ ನಾ ಹೇಳಿದ್ದ, ನಿಮಗೆ ಆ ಥರ ಏನಾದರೂ ಕಂಡಾದ್ರೆ ಗಿಡ ಒಡ್ತಾಗಿದ್ದು ಮಾಡಿದ್ದು? ಅಂದ್ರೆ ಈಗ ನಾವಿನ್ನ 8 ದಿವಸ ಐತಲ್ರಿ. 8 ದಿವಸ. ಈಗ ನಾವಿನ್ನ ನೀವು 15 ದಿವಸ ಟೈಮಿಂಗ್ ಹೇಳಿರಿ. ಹೌದು. ಈಗ 8 ದಿನದಾಗೆ, ಯಾಕಂದ್ರೆ ನಾವು ಡೈಲಿ ಹೊಲಕ್ಕೆ ಬರ್ತಿರ್ತೀವಿ, ಅಷ್ಟು ನಮಗೆ ಇದು ಅನ್ಸಂಗಿಲ್ಲ. ಈಗ ಇನ್ನು ನೀವು 15 ದಿವಸ ಟೈಮಿಂಗ್ ಕೊಟ್ರಿ, ಆದ್ರೆ 15 ದಿನದಾಗ ಏನೋ ತಿಳಿತದೆ. ಕರೆಕ್ಟ್. ಈಗ 8 ದಿವಸನ ವ್ಯತ್ಯಾಸದಾಗ ಬದಲಾವಣೆ ಆಗಿದೆ, ನಿಮಗೆ ಖುಷಿ ಅದನೋ? ಖುಷಿ ಮನಸಾಪೂರ್ವಕವಾಗಿ ಖುಷಿ ಅದ. ಈಗ ಕೆಲವೊಂದಿಷ್ಟು ಜನರಿಗೆ ಅನಿಸ್ತದ ಎಲ್ಲ ಅವ್ರವ್ರ ಮಂದಿಗೆ ತೊಗೊಂಡಿಕೆ ವಿಡಿಯೋ ಮಾಡ್ತಿರ್ತಾರ ಅವರು. ಹಂಗೆ ಈಗ ಅವ್ರವ್ರ ಮಂದಿಗೆ ಏನಾರು ರೊಕ್ಕ ಕೊಟ್ಟವ್ರು ನಾವು ಇರ್ತೇವೆ, ಮಂದಿ ರೊಕ್ಕ ಅವ್ರವ್ರು ತೊಗೊಂಡು ಮಾಡಿದ್ರೆ ಅದು ಹೆಂಗೆ ನಡೀತದೆ? ನಡೆಯಾಗಿಲ್ಲ. ಇದು ಒಪ್ಕೊಂತೀರಿ? ನಿಮ್ಮ ಊರಿಗೆ ಎಷ್ಟು ಸರ್ತಿ ಬರ್ತೀನಿ ರೀ ನಾವು? ವಾರದಾಗ ಒಮ್ಮೆ ವಿಸಿಟ್ ಇರ್ತದೆ ರೀ. ನಿಮ್ಗೆ ವಾರಕ್ಕೊಮ್ಮೆ ವಿಸಿಟ್ ಇರ್ತದೆ. ಸರಿ ಸುಮಾರು ನಿಮ್ಮ ಊರೊಳಗೆ ಅಂದಾಜು, ನಮಗೆ ಅಷ್ಟು ಜಡ್ಜ್ಮೆಂಟ್ ಇಲ್ಲ, ನಿಮ್ಮ ಅಂದಾಜಿನಾಗ ಅಂದ್ರೆ ನಿಮ್ಮ ಗಮನಕ್ಕಿದ್ದಂಥ ಒಂದು ಎಷ್ಟು ಪ್ಲಾಟ್ ಇರ್ಬೋದು? ನಾ ಮಾಡಾಕತ್ತೀವಿ ನೀವು ಮಾಡಾಕ್ತಿದ್ದು ಮತ್ತೆ ಒಂದು 7-8 ಪ್ಲಾಟ್ ಇರ್ಬೋದು. ಈಗ ಸದ್ಯಕ್ಕೆ ನಿಮ್ಮ ಗಮನದಾಗಿದ್ದೀವಿ 7-8, ನನ್ನ ಗಮನದಾಗಿದ್ದೀವಿ ಅಪ್ರಾಕ್ಸಿಮೇಟ್ 10ರಿಂದ 20 ಪ್ಲಾಟ್. ಅಂದ್ರೆ 100ದಾಗ ಒಂದು 20 ಮಂದಿ ಈ ಗ್ರಾಮದೊಳಗೆ ಬಳಸ್ಲಾಗತ್ತಾರ. ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅಷ್ಟೇ. ಹೇಳಿನಿ ರೀ, ಸಜೆಷನ್ ಕೊಟ್ಟೀನಿ, ಏನು ಬೇಕಾದ ಗೈಡ್ ಕೊಟ್ಟೀನಿ, ಪ್ಲಾಟ್ ವಿಸಿಟ್ ಕೊಡ್ಲಾಗತ್ತೀನಿ, ಮಾಡಾಕತ್ತೀನಿ. ಇದಕ್ಕಿಂತ ಹೆಚ್ಚಿನ ನಾನೇನು ಮಾಡೋಕ್ಕಾಗ್ತದೆ? ಕರೆಕ್ಟ್ ರೀ? ಆ್ಯಂಡ್ ಇನ್ನು ಲಾಸ್ಟ್ ಪ್ರಶ್ನೆ, ಇದು ಸಾಮಾನ್ಯವಾಗಿ ಎಲ್ಲ ರೈತರಿಗೆ ಗೊತ್ತಿರಬೇಕಾದಂಥ ಪ್ರಶ್ನೆ ಅಂತಲ್ಲ, ಇಟ್ಸ್ ಸೆನ್ಸ್ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ರೀ. ಯಾಕೆ ಈ ವಿಚಾರವನ್ನು ನಾನು ಕೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬ ಹಳ್ಳಿ ಒಳಗೂ ಕೂಡ ಒಂದು 100 ಜನ ಎಜುಕೇಟೆಡ್ ಪೀಪಲ್ಸ್ ಅದ. 100 ಜನ ಎಜುಕೇಟೆಡ್ ಪೀಪಲ್ಸ್ಗಳು ಇದ್ದರೂ ಕೂಡ ನಾವು ಫರ್ಟಿಲೈಸರ್ಗೆ ಗಮನ ಹರಿಸಲಾಗತ್ತೆ. ನಾನು ನಿಮಗೆ ಕೇಳುವಂಥ ಪ್ರಶ್ನೆ, ಸೊ ನಿಮಗೆ ಹರ್ಟ್ನೂ ಆಗ್ಬೋದು, ಸೊ ನೇರ ಕೇಳ್ತೀನಿ. ಸಾವಯವ ಕೃಷಿ ಉತ್ತಮನೋ, ಫರ್ಟಿಲೈಸರ್ ಅಂದ್ರೆ ರಾಸಾಯನಿಕ ಗೊಬ್ಬರ ಉತ್ತಮನೋ? ಇದು ರಾಸಾಯನಿಕ ಕೆಡಿಸ್ತದೆ ರೀ, ಅದು. ಇದು ಸಾವಯವನೇ ಕರೆಕ್ಟ್. ಒಪ್ಕೊಂತೀರಿ ಮಾತನ್ನು? ಮತ್ತೆ ಯಾಕೆ ಮಾಡಂಗಿಲ್ಲ? ಅದೇ ಹಿಂಗೆ ತಿಳಿದಾರ, ಒಬ್ರು ನೋಡಿ ಒಬ್ರು ಅದೇ ಮಾಡ್ಕೋತ ಹೋದು. ನಮಗೆ ಹುಚ್ಚು ಹಿಡಿದಿರ್ತದೆ, ಇಳುವರಿ ಜಾಸ್ತಿ ತೊಗೋಬೇಕು. ಈ ವರ್ಷ 2 ಚೀಲ ರಾಸಾಯನಿಕ ಹಾಕಿದೆ ಅಂದ್ರೆ ಮುಂದಿನ ಸಲ 4 ಚೀಲ ಹಾಕಿದ್ರೆ ಬರ್ತದೆ, ಇಲ್ಲ ಬರಲ್ಲ. ಈ ಭೂಮಿ ಬರಡ್ ಆಗ್ತದೆ. ಯಾಕೆ ಈ ಪ್ರಶ್ನೆ ನಾನು ಪದೇ ನಾನು ಎಲ್ಲರಿಗೂ ನಾನು ಹೇಳುವಂಥದ್ದು ಅಥವಾ ನಾನು ಕೇಳ್ತೀನಿ ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಸರ್ ಸಾಮಾನ್ಯವಾಗಿ ರೈತರಲ್ಲಿ ಬರುವಂಥ ಥಾಟೇ ಅದೇ, ಸಡನ್ನಾಗಿ ನಾನು ಹಾಕಬೇಕು. ನೀವು DAP ಹಾಕ್ಲೇ ಬೆಳೆ ಬರ್ತದೆ. ಆ DAP ಹಾಕೋ ಜಾಗನೇ ಬೇರೆ ಖಾತಾಗಳು ಹಾಕ್ರಿ. 4 ಚೀಲ DAP ಕಟ್ಟೋದ್ರ ಬದಲಾಗಿ ಒಂದು ಸರ್ತಿ 12-32 ಕಟ್ರಿ, ದಾಚೆಬ್ಬಿಸಿ ಹಾಕೋರಿ. ಯಾಕಂದ್ರೆ ಫಡಗಳು ಚಂದ ಬರ್ತಾವೆ. ನಾವು ಸುಮ್ಮ ದುಡ್ಡು ಕೊಡಬೇಕು, ತರಬೇಕು, ಹಾಳಾಗಬೇಕು, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಭಾರತ ಸರ್ಕಾರ 2030ನೇ ಇಸ್ವಿ ತನಕ ಭಾರತ ಅನ್ನುವಂಥದ್ದು ವಿಶ್ವಗುರು ಆಗ್ಬೇಕಂತ ಹೇಳಿ ಒಂದು ಪಣ ತೊಟ್ಟು ಕೆಲಸ ಮಾಡ್ಲಾಗತ್ತದ. ಅದರ ಜೊತೆಗೆ ಸಾಕಷ್ಟು ಕಂಪನೀಸ್ಗಳು ಸಾವಯವ ಕೃಷಿ ಪದ್ಧತಿ ಬಗ್ಗೆದಾಗ ಅವೇರ್ನೆಸ್ ಮಾಡಾಗತ್ತ. ಇವತ್ತು ನಾನು ಕೊಡುವಂಥ ಪ್ರಾಡಕ್ಟ್ ಒಂದೇ ಅಲ್ಲದೆ ಸಾಕಷ್ಟು ಕಂಪ್ನಿಗಳು ಬಂದಾವೆ. ಅದರ ಬಗ್ಗೆದಾಗ ಸ್ಟಡಿ ಮಾಡಿರಿ.
ಸ್ಟಡಿ ಮಾಡಿರಿ, ಕ್ಲಿಯರಾಗಿ ತಿಳ್ಕೊಳ್ರಿ. ಮನೆ ಒಳಗೆ ಒಬ್ಬರಿಲ್ಲ ಇಬ್ಬರು ಕಲಿತೇ ಇರ್ತಾರೆ, ಕಲಿಲಾರ್ದ ಮನೆ ಯಾವುದೂ ಇಲ್ಲ ಇವತ್ತು ನಾಳೆಗೆ. ಮನೆ ಒಳಗೆ 10ನೇ ತನಾರೇ ಆದ್ರೂ ಕಲ್ತವ್ರು ಅದಾರ ಸರ್ ಇವತ್ತಿನ ದಿವಸ. ನಾನು ಓಪನ್ ಆಗಿ ಹೇಳಕತ್ತೀನಿ, ಅದ್ರ ಬಗ್ಗೆದಾಗ ಸ್ವಲ್ಪ ಸ್ಟಡಿ ಮಾಡಿರಿ. ಯಾವ ಪ್ರಾಡಕ್ಟ್ ಕೊಟ್ಟಾರ, ಅದ್ರೊಳಗೆ ಏನು ಇಂಟಿಗ್ರೇಟ್ಸ್ ಅದ, ಏನಿಲ್ಲ, ನಮ್ಮ ಭೂಮಿಗೆ ದಕ್ತದ ದಕ್ಕಲ್ಲ, ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಡಿ ಮಾಡಿರಿ. ಸ್ಟಡಿ ಮಾಡಿ ಮುಂದಿನ ಕೆಲಸಕ್ಕೆ ನೀವು ಕೈಗೊಳ್ರಿ. ನೀವು ಎಷ್ಟು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋತೀರಿ, ಟೆಕ್ನಾಲಜಿ ಭಾಳಷ್ಟು ಫಾಸ್ಟ್ ಆಗಿದೆ ಸರ್, ಅದಕ್ಕೆ ಅಪ್ಡೇಟ್ ಆಗ್ರಿ. ನೀವು ಅಪ್ಡೇಟ್ ಆಗ್ರಿ. ಎಷ್ಟೋ ಜನ ಸರ್ ನೀವು ಬಿಲೀವ್ ಮಾಡೋಕ್ಕಿಲ್ಲ, ಎಷ್ಟೋ ಜನ ಕಬ್ಬಿನವರು ನಾನು ಹೋಗ್ತೀನಲ್ಲ ರೀ, ಅವ್ರು ಹೇಳ್ತಾರೆ ಕೊರೋಜನ್ ನೋಡಿ ಕಬ್ಬು ಬರ್ತಂತ ಅಂತ ಹೇಳ್ತಾರೆ ರೀ. ಬರೀ ಕೊರೋಜನ್ ಕೆಲಸ ಮಾಡೋದು ಬರೀ ಸುಳಿಗೆ ಅಷ್ಟೇ. ಜನರು ಮೈಂಡ್ ಸೆಟ್ ತೆಗೀರಿ ಸರ್. ಹಿಂಗಾಗಿ ನೀವು ಹಾಕಂತ ದುಡ್ದಿದ್ದು ಲಾಗೋಡಿ ತಂದು ಬರೀ ಹೊಲಿಕೆ ಹಾಕ್ತೀರಿ, 10 ರೂಪಾಯಿ ಗಳಿಸಲಾಗಿರಿ. ನೀವು ದಯಮಾಡಿ ಬದಲಾಗ್ರಿ. ತಿಳಿಲಿಲ್ಲ 100 ಸರ್ತಿ ಫೋನ್ ಮಾಡಿ ಕೇಳ್ರಿ, ಅದಕ್ಕೆ ನಾನು ಸಜೆಷನ್ ಕೊಡ್ತೀನಿ. ನಾನು ಸ್ವತಃ ಬರ್ತೀನಿ ಪ್ಲಾಟ್ಗಳಿಗೆ, ಯಾರು ಎಲ್ಲೇಕಿರ್ಲಕ್ಕ ನಾನು ಸ್ವತಃ ಬರ್ತೀನಿ. ನನಗೆ ಫೋನ್ ಮಾಡಿದ 1 ತಾಸು 1.5 ತಾಸ್ನಾಗ ಆ ಪ್ಲಾಟ್ನಾಗ ಇರ್ತೀನಿ. ಬಟ್ ಕರೆಕ್ಟ್ ಮಾಡಿರಿ. ನಿಮಗೆ ತಿಳಿಲಿಲ್ಲ 100 ಸರ್ತಿ ಕೇಳ್ರಿ, ನಾನು ಹೇಳಕ್ಕೆ ರೆಡಿ ಇದ್ದೀನಿ. ಸೊ ಇಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಯಾರೆಲ್ಲ ಇದನ್ನೆಲ್ಲ ನೋಡಕತ್ತೀರಿ, ಸಮಸ್ತ ಕರ್ನಾಟಕದ ಜನತೆಗೆ ಹೇಳುವಂಥದ್ದು ಆ್ಯಂಡ್ ಥ್ರೂಟ್ ಆಲ್ ಇಂಡಿಯಾ, ಸಾವಯವ ಕೃಷಿ ಕಡೆ ಬನ್ನಿರಿ ಸರ್. ಇವತ್ತು ನಮ್ಮ ಮೋದಿ ಕೇರ್, ನಾಟ್ ಫಾರ್ ಮೋದಿ ಕೇರ್, ನೀವು ಯಾವುದಾದ್ರೂ ಮಾಡಿರಿ, ಒಳ್ಳೇದು ಮಾಡಿರಿ. ತಿಪ್ಪೆ ಗೊಬ್ಬರ ಐತೆ ತಿಪ್ಪೆ ಗೊಬ್ಬರ ಹಾಕಿರಿ, ರಾಸಾಯನಿಕ ಗೊಬ್ಬರ ಹಾಕಿರಿ, ನಾ ಬೇಡ ಅನ್ನಲ್ಲ. ರಾಸಾಯನಿಕ ಗೊಬ್ಬರನೂ ನಾ ಬೇಡ ಅನ್ನಲ್ಲ, ಕಡಿಮೆ ಪ್ರಮಾಣ ಮಾಡಿರಿ. ಒಂದು 10 ಚೀಲ ಕಟ್ತೀರಿ 6 ಚೀಲಿಗೆ ತೊಗೊಂಬರ್ರಿ, 6 ಚೀಲ ಕಟ್ತೀರಿ 4 ಚೀಲಿಗೆ ತೊಗೊಂಬರ್ರಿ.